ಗೃಹ ಸಚಿವ ಪರಮೇಶ್ವರ್ ಅವರ ರಿಯಾಕ್ಷನ್. ಪತಿಗೆ ತೊಂದರೆಯಾಗ್ತಾ ಇದೆ ಅಂತ ಕಾರಣಕ್ಕೆ ಅವರು ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರು ಸೈಟನ್ನು ವಾಪಸ್ ಕೊಡೋದಾಗಿ ಹೇಳಿದ್ದಾರೆ. ಸರೆಂಡರ್ ಮಾಡಿದ ಮೇಲೆ ಮುಂದೇನು ಅಂತ ನನಗೆ ಗೊತ್ತಿಲ್ಲ, ನೋಡೋಣ ಕಾನೂನು ಏನು ಹೇಳುತ್ತೆ ಅಂತ. ತನಿಖೆ ಇರಲಿ, ಆಪಾದನೆ ಬಂದ ತಕ್ಷಣ ಅದು ಸತ್ಯ ಆಗಲ್ಲ ಅಂತ ಪರಮೇಶ್ವರ್ ಅವರ ಫಸ್ಟ್ ರಿಯಾಕ್ಷನ್. ಇದೆಲ್ಲ ರಾಜಕೀಯಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಖಾತ್ರಿಯಾಗಿದೆ. ಸ್ವಾಭಾವಿಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ, ರಾಜಕೀಯವಾಗಿ ಅವರಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಾನು ವಾಪಸ್ ಕೊಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ. ಇಲ್ಲ, ಅದು ಎನ್ಕ್ವೈರಿ ಇರಲಿ, ಅವ್ರ ಆಪಾದನೆಗಳು ಬಂದಾಕ್ಷಣಕ್ಕೆ ಅದು ಸತ್ಯ ಅಂತ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಅವರು ಈಗ ಇಷ್ಟೊಂದು ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಾಗ ನಮಗೇನು ಅಗತ್ಯ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಸಹಜವಾಗಿ ಮುಖ್ಯಮಂತ್ರಿಗಳು ಅವರ ಪತ್ನಿಯ ನಿರ್ಧಾರವನ್ನು ಸ್ವಾಗತ ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕರೆಲ್ಲ ಹೆಚ್ಚು ಕಡಿಮೆ ಇವತ್ತು ಮುಖ್ಯಮಂತ್ರಿಗಳ ಪತ್ನಿಯ ಪತ್ರದ ಬಗ್ಗೆ ರಿಯಾಕ್ಟ್ ಮಾಡಿ ಅದನ್ನು ಸಮರ್ಥಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಅರವಿಂದ್, ಹೌದು, ಬೇರೆ ಮಾರ್ಗ ಇಲ್ಲ. ಯಾಕೆಂದ್ರೆ ಈ ಒಂದು ಪ್ರಕರಣ ಪ್ರಾರಂಭ ಆಗುವಂತಹ 2 ತಿಂಗಳ ಇಂಚೆ ಈ ಒಂದು ಸೈಟನ್ನು ವಾಪಸ್ ಮಾಡಿದ್ರೆ ಅದು ಒಂದು ರೀತಿ ಬೇರೆ ವಿದ್ಯಮಾನಗಳಿಗೆ ತಿಳ್ಕೊಳ್ತಾ ಇತ್ತು. ಆದರೆ ಈಗ ಎಲ್ಲವೂ ಮುಗಿದೋದ ಕಾಲದಲ್ಲಿ ಲೋಕಾಯುಕ್ತ ತನಿಖೆ ಆಗ್ತಿರುವಂತಹ ಸಂದರ್ಭದಲ್ಲಿ ಸೈಟ್ ವಾಪಸ್ ನೀಡಿರುವಂಥದ್ದು ಒಂದು ರಾಜಕೀಯವಾಗಿ ಒಂದಿಷ್ಟು ಹೆಲ್ಪ್ ಆಗ್ಬೋದೇ ವಿನಃ ಕಾನೂನಾತ್ಮಕ ಅಥವಾ ತನಿಖೆ ವಿಚಾರದಲ್ಲಿ ಯಾವುದೇ ಹೆಲ್ಪ್ ಆಗಲ್ಲ. ಅನಿವಾರ್ಯವಾಗಿ ಡೇ ಒನ್ ಇಂದನೂ ಕೂಡ ಮೂಡಕ್ಕೆ ಸಿದ್ದರಾಮಯ್ಯನವರಿಂದ ಮೇಲೆ ಬಂದಂತ ಸಂದರ್ಭದಿಂದನೂ ಕೂಡ ಸಚಿವರು, ಹೈಕಮಾಂಡ್, ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ಈಗ ಅವರ ಪತ್ನಿ ಸೈಟ್ ಅನ್ನು ವಾಪಸ್ ನೀಡಿರೋದ್ರಿಂದ ಅದನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ. ರಾಜಕಾರಣದಲ್ಲಿ ಸಹಜ, ಯಾವ ಸಂದರ್ಭಕ್ಕೆ ಯಾವಾಗ ಬೇಕೋ ಆ ರೀತಿಯಾಗಿ ಮಾತುಗಳನ್ನು ಬದಲಿಸುವಂಥದ್ದು ರಾಜಕಾರಣಿಗಳ ಗುಣ. ಹಾಗಾಗಿ ಮೂಡಾ ಸೈಟ್ ವಾಪಸ್ ನೀಡಿರೋದೇ ದೊಡ್ಡ ಒಂದು ವಿಚಾರ ಅನ್ನುವಂಥ ರೀತಿಯಲ್ಲಿ ಶಾಸಕರು, ಮಂತ್ರಿಗಳು ಇದನ್ನ ಡಿಫೆಂಡ್ ಮಾಡ್ಕೊಳ್ಬಹುದು. ಮುಂದಿನ ರಾಜಕೀಯ ವಿದ್ಯಮಾನಗಳು ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಪತ್ನಿ ವಾಪಸ್ ನೀಡಿರುವಂತಹ ಸೈಟ್ ವಾಪಸ್ ನೀಡಿರುವಂತಹ ವಿಚಾರವನ್ನ ಗೌರವಿಸಿದ್ದಾರೆ, ಸ್ವಾಗತಿಸಿದ್ದಾರೆ. ಮತ್ತೆ ನಾನು ಹೋರಾಟ ಮಾಡಬೇಕು ಅಂತ ಇದ್ದೆ, ಆದ್ರೆ ಪತ್ನಿ ವಾಪಸ್ ನೀಡೋದ್ರಿಂದ ಆ ವಿಚಾರವನ್ನ ಗೌರವಿಸ್ತೀನಿ ಅನ್ನೋ ಮೂಲಕ ತನಿಖೆಯನ್ನು ನಾವು ಎದುರಿಸ್ತೀವಿ ಅನ್ನುವಂತ ಮಾತುಗಳನ್ನ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆನೂ ಹೇಳಿದ್ರಲ್ಲ, ಯಾವುದೇ ತನಿಖೆಗೆ ನಾನು ಹೆದರಲ್ಲ, ಜಗ್ಗಲ್ಲ, ಬಗ್ಗಲ್ಲ ಅಂತ. ತನಿಖೆಯನ್ನು ಎದುರಿಸಲೇಬೇಕಾಗುತ್ತೆ. ಸೈಟ್ ವಾಪಸ್ ಕೊಟ್ಟ ಕ್ಷಣಕ್ಕೆ ತನಿಖೆ ನಿಂತೋಗುತ್ತೆ ಅಂತ ಇಲ್ಲ. ತನಿಖೆಗೂ ಸೈಟನ್ನು ವಾಪಸ್ ಕೊಡೋದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಲೋಕಾಯುಕ್ತದಲ್ಲಿ ಇಡಿ ಅವರು ಏನು ತನಿಖೆ ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾರೆ.